ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಾವು ಮಸ್ಕಿ ತಾಲೂಕಿನ ಆಲಾಪುರ ಗ್ರಾಮದಲ್ಲಿ ಒಳಪಡತಕ್ಕಂಥ ತುಗುದಿನ ಗ್ರಾಮದಲ್ಲಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ಸುಮಾರು 75ರಿಂದ 80 ವರ್ಷದ ಈ ಒಂದು ರಂಗಮ್ಮ ಅಂತಕ್ಕಂಥ ಅಜ್ಜಿಗೆ ಮತ್ತು ಸೂರ್ಯನಿಲ್ಲದೆ ಮೇಲ್ಚಾವಣಿ ಇಲ್ಲದೆ ಸುಮಾರು 20 ವರ್ಷಗಳಿಂದ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ದುರಂತದ ವಿಚಾರ. ಯಾಕಂದರೆ 1947 ಸ್ವತಂತ್ರ ಎಲ್ಲಿಗೆ ಬಂತು ಅಂತಕ್ಕಂಥ ಒಂದು ಅತಂತ್ರವನ್ನು ಕಾಣ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಮುದುಕಿಗೆ ಇಂಥ ಒಂದು ಉರಿ ಬಿಸಿಲಲ್ಲಿ ಅತ್ಯಂತ ಈ ಒಂದು ಶಾಖದಲ್ಲಿ ಇವತ್ತು ನಮ್ಮಂಥವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಆದ್ದರಿಂದ ಒಂದು ಅಜ್ಜಿ ಇಂಥ ಉರಿ ಬಿಸಿಲಾಗಿರ್ಬೋದು, ಮುಂಬರ್ತಕ್ಕಂಥ ಮಳೆಯಲ್ಲಿ ಆಗಿರ್ಬೋದು, ಚಳಿಯಲ್ಲಿ ಆಗಿರ್ಬೋದು, ಇಂಥ ಒಂದು ಮೇಲ್ಛಾವಣಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು. ಯಾಕಂದರೆ ಸುಮಾರು 20 ವರ್ಷಗಳಿಂದ ಯಾವುದೇ ರೀತಿರ್ತಕ್ಕಂಥ ಒಂದು ಅಜ್ಜಿಗೆ ಕರೆಂಟ್ ಇಲ್ಲ, ಮೇಲ್ಛಾವಣಿ ಇಲ್ಲ, ಇದೇ ರೀತಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥದ್ದು ಭಾಳಷ್ಟು ನವನಿಸಿಂಗ್ ಅಂತಕ್ಕಂಥ ಮಾತನ್ನು ಆ ಅಜ್ಜಿ ನಮ್ಮ ಮುಂದೆ ನವೀನ ಒಂದು ವಿಚಾರವನ್ನು ಹೇಳ್ಕೊಡ್ತಾಳೆ. ಯಾಕಂದ್ರೆ ಇದುವರೆಗೂ 3 ಜನ ಹೆಣ್ಮಕ್ಳು, ಒಬ್ಬ ಗಣಮಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅಜ್ಜಿಗೆ ಆಸರೆ ಇಲ್ಲ, ಅವನ ಅಜ್ಜಿಗೆ ಯಾವುದೇ ರೀತಿಯಾದಂಥ ಸಹಾಯ ಇಲ್ಲ, ಸಹಕಾರ ಇಲ್ಲ. ಅದಕ್ಕೋಸ್ಕರ ಯಾರಾದರೂ ಏನಾದರೂ ಮಾಡಿ ನನಗೆ ಈ ಒಂದು ಮನೆಗೆ ಮೇಲ್ಚಾವಣಿ ಮಾಡಬೇಕು ಅಂತಕ್ಕಂಥದ್ದು ಅಜ್ಜಿಯ ಒಂದು ಆಸರೆ ಆಗುತ್ತೆ. ಅದಕ್ಕೋಸ್ಕರ ಈಗಲಾದರೂ ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಈ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಒಂದು ಅರ್ಜಿ ನೆಚ್ಚಿಟ್ಟುಕೊಂಡು ನಿಜವಾಗಿ ಅವನ ಅಜ್ಜಿಗೆ ಒಂದು ಮನೆಯನ್ನು ಮಾಡ್ತಕ್ಕಂಥ ಒಂದು ನಾವು ಕೇಳ್ಕೊಳ್ತಾ ಇದ್ದೀವಿ. 50 ವರ್ಷ ಆಯ್ತು. ಏನಮ್ಮ ನಿಮ್ಗೆ ಗೊತ್ತ ಮನೆ ಇದೇ ಥರ ಇದೆ ಮೊದಲು? ಅದು ಯಾರು ಹೇಳಲಿ ಮನೆ ಬಗ್ಗೆ? ಯಾರು ಹೇಳಲಿ? ಪಂಚಾಯತ್ ಅವರಿಗೆ ಒಟ್ಟು ಏನು ಮಾಡಿಲ್ಲ. ಆಮೇಲೆ ನಿಮಗೆಲ್ಲ ಆಧಾರ್ ಕಾರ್ಡ್ ಐತಮ್ಮ? ಅಲ್ಲ, ಸರ್ಕಾರಿ ಸೌಲಭ್ಯ ಎಲ್ಲ ಬರ್ತಾವ? ರೇಷನ್ ಆಗಿರ್ಬೋದು, ಆಮೇಲೆ ಗೃಹಲಕ್ಷ್ಮಿ 2,000 ಬರ್ತಾವಮ್ಮ. ಮತ್ತೆ ನೀವೆಲ್ಲ ಜೀವನೋಪಾಯಕ್ಕೆಲ್ಲ ಏನು ಮಾಡ್ತೀಯಲ್ಲ ನೀವೆಲ್ಲ? ಅದು 2,000 ನಿಮ್ಗೆ ಬರಲ್ಲ, ಔಷಧಿ ನಿಮ್ಮ ಮಗ ಬರ್ತಾವ? ನಿಮ್ಮ ಜೀವನಕ್ಕೆಲ್ಲ ಹೆಂಗೆ ಮಾಡ್ತಾನಲ್ಲ ಊಟಕ್ಕೆ? ನನ್ನ ಹೆಸರು ಬಸವರಾಜ್. ನಿಮ್ಮ ಇಲ್ಲಿ ಪಕ್ಕದ ಐತೆ? ಇಲ್ಲೇ ಇದ್ದೀರಿ ಸರ್ ಮುಂದೆ. ಪಾಪ ಅಜ್ಜಿ ಏನ್ರಿ ಇಷ್ಟೆಲ್ಲ ಸಮಸ್ಯೆ ಇದಾವ? ಅಜ್ಜಿಗೆ ಭಾಳ ಸಮಸ್ಯೆ ಐತ್ರಿ. ಎಲ್ಲ ಜೋಬ್ದಿಲ್ಲ, ಏನಿಲ್ಲ. ಮತ್ತೆ ಮಳೆ ಪಳೆ ಬಂದ್ರಂದ್ರೆ ಅವ್ರ ಮನೆಗೆ ಹೋಗ್ಬೇಕಂತಾಳ. ಹೋದ್ರೂ ಯಾರು ಕರ್ಕೊಂತಾರೆ ಸರ್? ನಮ್ಮ ಮನೆಗೆ ಬರಬೇಡ, ನಿಮ್ಮ ಮನೆಗೆ ಒಂದು ದಿನ ಚಂದ 2 ದಿನ ಚಂದ ಅಂದ್ರೆ ಮಳೆ ಗಾಳಿಗೆ ಲೆಕ್ಕಿಸಿದ್ರೆ ಹಂಗ ಮಕ್ಕಂತಾಳ್ರಿ ಇಲ್ಲೇ. ಮತ್ತೆ ಆಮೇಲೆ ಬರಕದಾಗ ಮಕ್ಕಂತಾಳ್ರಿ. ಈ ಕಡೆ ಉಳುವ ಕಡೆನ ಜಾಸ್ತಿ ಬರ್ತಾವ ಸರ್. ಹಂಗ ಏನೋ ಮಾಡ್ತಾಳ್ರಿ. ಅವು ಬಂತಂದ್ರೆ ನಾವು ಬರ್ತೀವಿ, ಹೊಡಿತೀವಿ. ಆಗಾಗ ಮತ್ತೆ ತಿರುಗಿ ಹಂಗ ಮಕ್ಕಂತಾಳ್ರಿ. ಏನು ಮಾಡೋಕ್ಕಾಗಲ್ರಿ ಸರ್. ಗ್ರಾಮಸ್ಥರಾಗಿ ಈ ಒಂದು ಜನಪ್ರತಿನಿಧಿ ಇರ್ಬೋದು, ಅಧಿಕಾರಿಗಳಿಗೆ ಅಜ್ಜಿ ಬಗ್ಗೆ ಏನು ಹೇಳಿ? ಅಜ್ಜಿ ಬಗ್ಗೆ ಎಲ್ಲ ಹೇಳಿದ್ರೆ ಯಾರು ಏನು ಮಾಡಕ್ಕೆ ತಯಾರಿಲ್ಲ ಸರ್. ಏನು ಮಾಡ್ತಾರೆ? ಬರ್ತಾವ, ಆಯ್ತಮ್ಮ ಮಾಡ್ತಾವ ಅಂತಾರೆ. ನಮಸ್ಕಾರ ರೀ. ಈ ಅಜ್ಜಿ ಸುಮಾರು 50 ವರ್ಷದಿಂದ ಇಲ್ಲೇ ವಾಸ ಮಾಡ್ತಿದ್ದಾರೆ. ಇವ್ರಿಗೆ ಇರೋಕ್ಕೆ ಸೂರಿಲ್ಲ, ಮೇಲೆ ಮನೆ ಇದ್ರೂ ಕೂಡ ಏನೈತಿ ಮೇಲ್ಗಡೆ ಛಾವಣಿ ಇಲ್ಲ, ಮೇಲ್ಛಾವಣಿ, ಒಂದು ಲೈಟಿನ ವ್ಯವಸ್ಥೆ ಇಲ್ಲ. ಮತ್ತೆ ಇದ್ರ ಬಗ್ಗೆ ನೀವು ಗ್ರಾಮಸ್ಥರು ಏನು ಹೇಳಿಕ್ ಬಯಸ್ತೀರಿ? ಗ್ರಾಮ ಪಂಚಾಯತಿ ಏನು ಹೇಳ್ತಿದ್ದಾರೆ ಅವರು? ಹಾಕಂತಾರ್ರಿ, ಯಾರು ಹಾಕಿಲ್ರಿ. ನೀವು ಏನು ಹೇಳಿಕ್ ಬಯಸ್ತೀರಿ ಸಾರ್ವಜನಿಕರಿಗೆ ಮೂಲಕ ಏನೈತೆ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ? ಮತ್ತೆ ಏನ್ ಮಾಡ್ತದ್ದಿ, ಬಿಸಿಲಿಗೆ ಕುಂತ್ಕೊಂತಾಳ, ಒಂದೊಂದ್ಸಲ ಶಾಲ್ಯಾಕ್ ಹೋತಾಳ, ನಮ್ಮಂತಾರ ಮನೆಗೆ ಹೋದ್ರ ಬೈತಾರ, ಯಾರು ಕರ್ಕೊಳ್ರು. ಮತ್ತೀಗ ನೀವು ಕುಂತ್ಕೊಂಡು ಸಹಾಯ ಮಾಡಿ ಕೊಡ್ಬೇಕಾಗ್ತದೆ. ಮಳೆ ಬಿಸಿಲು ಬಂದ್ರೆಲ್ಲ ಏನೈತೆ ತೊಂದರೆ ಆಗ್ತಾ ಇದೆ. ಹಿಂಗ ಕುಂದಿರ್ತಾರ, ಊಟ ಮಾಡಕ್ ಸಿಕ್ಕಲ್ಲ, ನೀರು ಕಾಯ್ತಾವ. ನೀರು ಕಾಯ್ದು ನೀರು ಕುಡಿದ್ರೆ ಸುಖಿ ಬೀಳ್ತದೆ. ಸಂಕಟ ಹತ್ತಂತ ಮಕ್ಕಂತ ಯಾರನ್ನ ಊರ ಸ್ವಲ್ಪ ಏನು ಊಟ ಪಾಠ ಯಾರು ಕೊಡ್ತಾರ? ಯಾರು ಕ್ಯಾರ್ ಕೊಡ್ತಾರ? ಯಾರು ಕೊಡಲ್ಲ. ಗಾಳಿ